ನಮಸ್ಕಾರ ಮೈಸೂರು, ನಾನು ನಿಮ್ಮ ಕಾಮರ್ಸ್ ಕಾರ್ತಿ. ಸೊ 1 ಮಂತ್ ಆಗಿತ್ತು ವೀಡಿಯೋಸ್ ಮಾಡಿ. ಸೊ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸೊ ಕಳೆದ 3 ವೀಡಿಯೋದಲ್ಲಿ ನಿಮ್ಮದು ಒಂದು ಸಪೋರ್ಟ್ ಅಂತೂ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಅಲ್ವಾ, ಏನು ಮಾಡೋದಕ್ಕಾಗಲ್ಲ. ಸೊ ನಿಮ್ಮ ಸಪೋರ್ಟ್ ಇನ್ನೂ ಬೇಕು. ಸೊ ಕೀಪ್ ಸಪೋರ್ಟಿಂಗ್ ಮೀ. ಆ್ಯಂಡ್ ನಿಮಗೆಲ್ಲ ಗೊತ್ತಿರುತ್ತೆ ಇವತ್ತು ತಮ್ನೇಲಲ್ಲೇ ಯಾವ ಗಾಡಿ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಸೊ ಬೆಸ್ಟ್ ಎವರ್ 2 ವೀಲರ್ ವೆಹಿಕಲ್ ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬೋದು. ಸೊ ನಮ್ಮ ಮನೇಲಿ 2 ಇದೆ. ಆ್ಯಂಡ್ 13 ಮಾಡಲ್ ಒಂದು. ಸೊ ಇವಾಗ ಒಂದು 4 ಡೇಸ್ ಬ್ಯಾಕ್ ಒಂದು ಬೈ ಮಾಡಿದ್ವು. 2026 6G ಆ್ಯಕ್ಟಿವಾ ಬಂದು. ಆ್ಯಂಡ್ ಮತ್ತೆ ತಡ ಗೈಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ನೋಡೋದು ಮಾತ್ರ ಮರಿಬೇಡಿ. ಸೊ ಇದರಿಂದ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಗಾಡಿ ಜಸ್ಟ್ 4 ಡೇಸ್ ಆಗಿದೆ ಶೋರೂಮಿಂದ ಡೆಲಿವರಿ ತಗೊಂಡು. ಸೊ ಗಾಡಿ ಅಂತೂ ಕ್ಲಾಸಿಕ್ ಆಗಿದೆ ಅಂತ ಹೇಳ್ಬೋದು. ಸೊ ದೂರದಿಂದ ನೋಡಿದ್ರೆ ಇದು ಬಂದು ಬ್ಲ್ಯಾಕ್ ಅನ್ಕೋತೀರಾ, ಬಟ್ ಇಟ್ಸ್ ನಾಟ್ ಅ ಬ್ಲ್ಯಾಕ್. ಇದರಲ್ಲಿ 3 ಕಲರ್ ಅಥವಾ 4 ಕಲರ್ ಬರುತ್ತೆ. ಯಾಕಂದರೆ ನಾನು ಹೋಗಿಲ್ಲ ಶೋರೂಮ್ಗೆ ಇದನ್ನ ಬುಕ್ ಮಾಡೋದಕ್ಕೆ, ನಮ್ಮ ಅಕ್ಕ ಮತ್ತು ನಮ್ಮ ತಂದೆ ಹೋಗಿದ್ರು. ಸೊ ಅವ್ರು ಹೇಳ್ದಾಗೆ ಈ ಗಾಡಿ ಬಂದು ನಾರ್ಮಲ್ ಮಿಡ್ ವರ್ಷನ್ನು. ಆ್ಯಂಡ್ ಇದರಲ್ಲಿ ಟಾಪ್ ಎಂಡ್ ಅಂತ ಏನು ಬರೋಲ್ಲ, ಜಸ್ಟ್ ಒಂದು 12,000 ಜಾಸ್ತಿ ಇರ್ಬೋದೇನೋ. ಇದ್ರ ಬೆಲೆ ಬಂದು ಆನ್ ರೋಡ್ ಪ್ರೈಸ್ ಅಥವಾ ಕಂಪ್ಲೀಟ್ ಶೋರೂಮ್ ಎಕ್ಸ್ ಶೋರೂಮ್ ಪ್ರೈಸ್ ಎಲ್ಲ ಕಂಪ್ಲೀಟ್ ಸೇರಿಸಿ 1,04,000 ರೂಪಾಯಿ ಆಯಿತು. ಆ್ಯಂಡ್ ಫುಲ್ ಕ್ಯಾಶ್ ತೊಗೋತೀರಾ ಅಂದರೆ. ಆ್ಯಂಡ್ 12,000 ಆ್ಯಡ್ ಆನ್ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ನಾರ್ಮಲ್ LED ಲೈಟ್ ಬರುತ್ತೆ ಅದಕ್ಕೆ. ಇದು ನಾರ್ಮಲ್ ಏನಿದೆ ಅದು ಲೈಟು. ಆ್ಯಂಡ್ ಇದು ಬಂದು ಡಿಜಿಟಲ್ ಬೋರ್ಡ್ ಬರುತ್ತೆ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು ನಾರ್ಮಲ್ ಇದೆ, ಏನಿಲ್ಲ. ಸೊ ನಾರ್ಮಲ್ಲೇ ಸಾಕು ಅಂತ ಅವರು ನಾರ್ಮಲ್ ಬುಕ್ ಮಾಡಿದ್ದಾರೆ. ಆ್ಯಂಡ್ ಇನ್ನೇನು ಆ್ಯಡ್ ಆಗೋಲ್ಲ ಅದರಲ್ಲಿ. ಸೊ ಚಾರ್ಜಿಂಗ್ ಪಾಯಿಂಟ್ ಒಂದು ಬರುತ್ತೆ, ವಿತ್ ಮ್ಯಾಗ್ವಿಲ್ ಚೇಂಜ್ ಆಗುತ್ತೆ ಗಾಡೀಲಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಇಲ್ಲ ಆ ಗಾಡೀಲಿ. ಸೇಮ್ ಟು ಸೇಮ್ ಇದೆ, ನಾನು ನೋಡಿದೆ ಡೆಲಿವರಿ ತೊಗೊಳ್ಳುವಾಗ. ಸೊ ಇದು ಸಾಕು ಗೈಸ್, 1,04,000ಗೆ ವರ್ತ್ ಗಾಡಿ ಅಂತ ಹೇಳ್ಬೋದು. ಆ್ಯಂಡ್ ಮೈಲೇಜ್ ವೈಸ್ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು 45 to 50 ಈಸಿಯಾಗಿ ಬರುತ್ತೆ ಅಷ್ಟೇ ನಾನು ನೋಡಿರೋ ಪ್ರಕಾರ. ಅದಕ್ಕಿಂತ ಜಾಸ್ತಿ ಕೊಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ 45 to 50 ಈಸಿಯಾಗಿ ಬರುತ್ತೆ. ಆ್ಯಂಡ್ ಇಂಡಿಯನ್ಸ್ ಫ್ಯಾಮಿಲಿಗೆ ಒಂದು ಬೆಸ್ಟ್ ಎವರ್ 2 ವೀಲರ್ ವೆಹಿಕಲ್ ಇದಾಗಿತ್ತು. ಆ್ಯಂಡ್ ಹಾಗೆ ನೋಡೋದಾದರೆ ಇದ್ರ ಹಿಸ್ಟ್ರಿ ಪ್ರಕಾರ 2.5 crore ಅಧಿಕ ಗಾಡಿಗಳನ್ನ ಸೇಲ್ ಮಾಡಿದ್ದಾರೆ ಹೋಂಡಾ ಅವರು. ಇದರಲ್ಲೇ ತಿಳ್ಕೊಬೋದು ಎಂಥ ರಿಲಯಬಲ್ ಇಂಜಿನ್ ಆ್ಯಂಡ್ ಗ್ರೇಟ್ 2 ವೀಲರ್ ಆಗಿರುತ್ತೆ ಇದು ಅಂತ. ಆ್ಯಂಡ್ ಇದ್ರ ಜನ್ರೇಷನ್ ಅಥವಾ ಹಿಸ್ಟ್ರಿ ನೋಡೋದಾದರೆ 2001 ಶುರು ಆಯಿತು ಇದ್ರದ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಹೋಂಡಾ ಅವರು. 2001 2026 ತನಕ ಇವರು 6th ಜನರೇಷನ್ ಆಫ್ ಹೋಂಡಾ ಆ್ಯಕ್ಟಿವಾನ ಪ್ರೊಡ್ಯೂಸ್ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿರೋದೆ. ಆ್ಯಂಡ್ ಹೋಂಡಾ ಅವ್ರದ್ದು ಫಸ್ಟ್ ಜನ್ರೇಷನ್ ಬಂದು 2001 ಪ್ರೊಡ್ಯೂಸ್ ಆದರೆ, ಸೆಕೆಂಡ್ ಜನ್ರೇಷನ್ ಬಂದು 2009 ಬಂತು. ಥರ್ಡ್ ಜನ್ರೇಷನ್ ಬಂದು 2015 ವಿಚ್ ಈಸ್ ಆ್ಯಕ್ಟಿವಾ 3G. ಆ್ಯಂಡ್ 2017 ಬಂದು 4th ಜನ್ರೇಷನ್ BS4 ವೆಹಿಕಲ್. ಆ್ಯಂಡ್ 5th ಜನ್ರೇಷನ್ ಬಂದು 2018 ಪ್ರೊಡ್ಯೂಸ್ ಮಾಡಿದ್ರು. ಹಾಗೆ ಕಂಟಿನ್ಯೂಸ್ 3G 4G 5G ಅಂತ. ಆ್ಯಂಡ್ 2020 ಬಂದು 6th ಜನ್ರೇಷನ್ ಬಿಟ್ರು, ಆ್ಯಕ್ಟಿವಾ 6G ಅಂತ. ಸೊ ನೋಡ್ತಾ ಇರ್ಬೋದು ಇಲ್ಲೇನು ಕ್ರೋಮಿಂಗಲ್ಲಿ ಹೆಸರಿದೆ ಅಷ್ಟೇ, ಬಟ್ ನೋ 6G ಫೌಂಡ್ ಇಯರ್. ಇಲ್ಲೇನು 6G ಅಂತ ಏನು ಸ್ಟಿಕ್ಕರ್ ಹಾಕಿಲ್ಲ. ಮೇ ಬಿ ಪ್ರೊಡ್ಯೂಸ್ ಮಾಡಿದಾಗ ಸ್ಟಾರ್ಟ್ ಮಾಡಿದ್ರು ಇಲ್ಲಿ 6G 4G 5G ಅಂತ ಸ್ಟಿಕ್ಕರಿಂಗ್ ಇತ್ತು. ಬಟ್ ಇದರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಜಸ್ಟ್ ಸ್ಟಿಕ್ಕರ್ ಅಷ್ಟೇ. ಆ್ಯಕ್ಟಿವಾ 6G ಆ್ಯಂಡ್ 125cc ವೆಹಿಕಲ್ ಆಗಿರುತ್ತೆ. ನೋ 6G ಫೌಂಡ್ ಹಿಯರ್. ಆ್ಯಸ್ ಯೂಶುವಲ್ ಎಲ್ಲ ಗಾಡಿ ಥರ ಇದು ಒಂದು ಕಂಫರ್ಟ್ ಲೈನ್ ಗಾಡಿ ಅಂತ ಹೇಳ್ಬೋದು. ಬಟ್ ಎಲ್ಲ ಚೇಂಜ್ ಆಗಿದೆ, ನಿಮಗೆ ಗೊತ್ತು. ಸ್ಟಾರ್ಟಿಂಗ್ ವೈಸ್ ಇಲ್ಲಿ ಬರ್ತಾಯಿತ್ತು, ಲೈಟ್ ಆನ್ ಸ್ವಿಚ್ ಇಲ್ಲಿ ಬರ್ತಾಯಿತ್ತು. ಲೈಕ್ ನಾರ್ಮಲ್ ಏನಿದೆ ಅದೇ ಬಂದಿದೆ. ಹಾಗೆ ನೋಡೋದಾದರೆ ಇಲ್ಲೊಂದು ಫೋನ್ ಹೋಲ್ಡರ್ ಕೊಟ್ಟಿದ್ದಾರೆ ಅಷ್ಟೇ. ಡಿಕ್ಕಿ ಅಥವಾ ಬೂಟ್ ಸ್ಪೇಸ್ ತೋರಿಸ್ತೀನಿ ಇದು ನಿಮಗೆಲ್ಲ. ಸೊ ಡಿಕ್ಕಿ ನಿಮಗೆ ಗೊತ್ತು, ಯಾರೆಲ್ಲ ಓಲ್ಡ್ ಆ್ಯಕ್ಟಿವಾ ಯೂಸ್ ಮಾಡಿರ್ತೀರ. ನನ್ನ ಹತ್ರ 13 ಮಾಡಲ್ ಒಂದು ಆ್ಯಕ್ಟಿವಾ ಇದೆ. ಸೊ ಅದ್ರ ಪ್ರಕಾರ ನೋಡೋದಾದರೆ ಇಲ್ಲಿತ್ತು ಕೀ ಓಪನ್, ಡಿಕ್ಕಿ ಓಪನ್ನು. ಸೊ ಇದರಲ್ಲೆಲ್ಲ ಇಲ್ಲೇ ಕೊಟ್ಟಿದ್ದಾರೆ, ಎಲ್ರಿಗೂ ಗೊತ್ತು ಇದು. ಹಾಗೆ ಫ್ಯೂಲ್ ಕ್ಯಾಪು ಇಲ್ಲೇ ಕೊಟ್ಟಿದ್ದಾರೆ, ಫ್ಯೂಲ್ ಓಪನ್ ಕ್ಯಾಪ್ ಓಪನ್ ಆಯಿತು. 5.2 ಲೀಟರ್ ಮೇ ಬಿ ಇದ್ರದ್ದು ಫುಲ್ ಟ್ಯಾಂಕ್ ಎಫಿಷಿಯನ್ಸಿ ಇರ್ಬೋದು. ಸೊ ನೋಡ್ತಾ ಇರ್ಬೋದು ನೀವು. ಹಾಗೆ ಒಂದು ಟೂಲ್ ಕೊಟ್ಟಿದ್ದಾರೆ, ಅದು ಬಿಟ್ಟರೆ ಇಲ್ಲೊಂದು ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಫಸ್ಟ್ ಏಡ್ ಕೊಟ್ಟಿದ್ದಾರೆ.
ಜಸ್ಟ್ ನಾರ್ಮಲ್ ಫಸ್ಟ್ ಏಡ್ ಹೊಸದು ತೊಗೊಂಡಾಗ ಏನು ಕೊಡ್ತಾರೆ ಅದೇ ಅಷ್ಟೇ ಸ್ಪೀಷಿಯಸ್ ಆಗಿದೆ. ಒಂದು ಹೆಲ್ಮೆಟ್ ಇಟ್ಕೋಬೋದು ಅಷ್ಟೇ, ಲೈಕ್ ಮೊಬೈಲ್ ಅಥವಾ ಪರ್ಸ್ ಏನಾದರೂ ಇಟ್ಕೋಬೋದು ಲೇಡೀಸ್ಗೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ ಇದರಲ್ಲಿ ಸ್ಪೆಷಾಲಿಟಿ. ಆ್ಯಸ್ ಯೂಶುವಲ್ ಚೆನ್ನಾಗಿದೆ ವಿತ್ ಒಂದು ಸೀಟ್ ಕವರ್. ಸೊ ಇಲ್ಲಿ ಪ್ರೆಸ್ ಮಾಡಬೇಕು ಅವಾಗ ಲಾಕ್ ಆಯ್ತು ಅಷ್ಟೇ ಗಾಯ್ಸ್. ಅದು ಬಿಟ್ಟರೆ ಇನ್ನೇನು ಸ್ಪೆಷಾಲಿಟಿ ಇದರಲ್ಲಿ ಇಲ್ಲ. ಒಂದು ಕ್ಲಾಸಿಕ್ ಆಗಿದೆ ಹೇಳ್ಬೋದು. ಹಾಗೆ ಕ್ರೋಮಿಂಗ್ ಗಾರ್ಡ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಮುಂಚೆ ಎಲ್ಲ ಮಡ್ ಗಾರ್ಡ್ಗೂ ಗಾರ್ಡ್ ಬರ್ತಾಯಿತ್ತು, ಬಟ್ ಇವಾಗಿಲ್ಲ, ಇಲ್ಲೊಂದು ರೇಡಿಯಮ್ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ನಾರ್ಮಲ್ ಟೈರ್ ಬಂದಿದೆ, ಮ್ಯಾಕ್ಸಿ ಅಂತ ಯಾವುದೋ ಗೊತ್ತಿಲ್ಲ ಇದು ನನಗೆ ಅಷ್ಟೇ. ಅದು ಬಿಟ್ಟರೆ ಒಂದು ಫ್ಲೋರ್ ಮ್ಯಾಟ್ ಲಾಕ್ ಕೊಟ್ಟಿದ್ದಾರೆ, ಬೆಸ್ಟ್ ಇದು. ಅದು ಬಿಟ್ಟರೆ ಸೈಲೆನ್ಸರ್ ಗಾರ್ಡು ಅಷ್ಟೇ ಗಾಯ್ಸ್. ಇದರಲ್ಲಿ ಏನಂತ ಸ್ಪೆಷಾಲಿಟಿ ಇಲ್ಲ, ಬಟ್ ಒಂದು ಫ್ಯಾಮಿಲಿ ಯೂಸ್ಗೆ ಮಾಡಿಸ್ತಂಥ ಗಾಡಿ. ಸೊ ಇಲ್ಲೇ ಅನಿಸುತ್ತೆ ಮೋಸ್ಟ್ಲಿ ಚಾರ್ಜರ್ ಇದು ಬರೋದು. ಸೊ ನೋಡಿ ಇದರಲ್ಲಿ ಇಲ್ಲ. 12,000 ಎಕ್ಸ್ಟ್ರಾ ಕೊಟ್ಟಿದ್ರೆ ಮೇ ಬಿ 1,16,000ಗೆ ನಮಗೆ ಚಾರ್ಜರ್ ಪಾಯಿಂಟ್ ಬರ್ತಾಯಿತ್ತು ಐ ಗೆಸ್. ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಹೋಗಿಲ್ಲ ಈ ಗಾಡಿ ಬುಕ್ ಮಾಡಿ ಬರುವಾಗ. ಆ್ಯಸ್ ಯೂಶುವಲ್ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ ಅಷ್ಟೇ. ಮೊದಲೆಲ್ಲ ಹೋಲ್ಡರ್ ಇಲ್ಲೊಂದು ಕೊಡ್ತಾಯಿದ್ರು, ಗೊತ್ತಿರುತ್ತೆ ನಿಮಗೆಲ್ಲ, ಬಟ್ ಇದು ಹಾಗೆ ಇಲ್ಲಿಲ್ಲ ಅಷ್ಟೇ ಗಾಯ್ಸ್. ಇನ್ನೇನು ಇದರಲ್ಲೇನು ಅಂಥ ಸ್ಪೆಷಾಲಿಟಿ ಇಲ್ಲ. ಒಂದು ರೈಡ್ ಹೋಗಿ ಫೀಲ್ ಮಾಡೋಣ ಬನ್ನಿ. ಆ್ಯಸ್ ಯೂಶುವಲ್ ಇವಾಗೆಲ್ಲ ಸೆನ್ಸರ್ ಸ್ಟ್ಯಾಂಡ್ ಎಲ್ರಿಗೂ ಗೊತ್ತು. ಸ್ಟ್ಯಾಂಡ್ ತೆಗ್ದಿಲ್ಲ ಅಂತಂದರೆ ನಿಮಗೆ ಗೊತ್ತು ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾರ್ಟ್ ಆಗಲ್ಲ ಅಂತ. ಸೊ ಇಗ್ನಿಷನ್ ಆನ್ ಆಯಿತು. ಸೊ ಆಲ್ರೆಡಿ 79 ಕಿಲೋಮೀಟ್ರ್ ಓಡಿಸಿದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಡ್ಯಾಡಿ ಸೇರಿ. ಒಂದು ಮೈಲ್ಡ್ ಇಂಜಿನ್ ಅಂತ ಹೇಳ್ಬೋದು ಇದನ್ನು. ತುಂಬ ಸ್ಮೂತಾಗಿದೆ ಹ್ಯಾಂಡ್ಲಿಂಗ್ ವೈಸಲ್ಲಿ, ಆರಾಮಾಗಿ ಓಡಾಡ್ಬೋದು ಗೈಸ್ ಇದರಲ್ಲಿ. ಸೊ ಹಾಗೆ ಇದು ಒಂದು ಬೆಸ್ಟ್ ಎವರ್ ಸ್ಟ್ರೀಟ್ ವೆಹಿಕಲ್ ಆಗಿರುತ್ತೆ. ಆರಾಮಾಗಿ ಫ್ಯಾಮಿಲಿ ಓಡಾಡ್ಬೋದು ಇದರಲ್ಲಿ. ಸೊ ಇದ್ರ ಬಗ್ಗೆ ಹೇಳೋವಂಥ ಅವಶ್ಯಕತೆನೇ ಇಲ್ಲ ಗೈಸ್, ನಿಮಗೆ ಗೊತ್ತು. ಅಂದರೆ ಪ್ರತಿಯೊಬ್ಬರು ಮನೇಲಿ ಇರುತ್ತೆ ಗೊತ್ತು ಆ್ಯಕ್ಟಿವಾ ಏನು ಅಂತ. ಸೊ ನಾನು ಹೇಳಿದ್ರೆ ವೇಸ್ಟ್ ಆಗುತ್ತೆ. ಒಂದು ಬೆಸ್ಟ್ ಎವರ್ ಗಾಡಿ ಇದು, ಟೂ ವೀಲರ್ ಆರಾಮಾಗಿ ಬೈ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಒಂದು ಒಳ್ಳೆ ಪವರ್ ಇದೆ ಗೈಸ್ ನೋಡಿ, ಫುಲ್ಲು ಫಾಸ್ಟಾಗಿ ಹೋಗುತ್ತೆ, ಆರಾಮಾಗಿ ಓಡಾಡ್ಬೋದು, ಏನೂ ಟೆನ್ಷನ್ ಇಲ್ಲ, ಒಳ್ಳೆ ಮೈಲೇಜು ಬರುತ್ತೆ, ಸಾಕು ಇನ್ನೇನು ಬೇಕು. ಸೊ ಇಲ್ಲೊಂದು ಸ್ವಲ್ಪ ರೋಡ್ ಸರಿ ಇಲ್ಲ, ಸೊ ಡಿಸ್ಟರ್ಬೆನ್ಸ್ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ. ಈ ಗಾಡಿ ಬಗ್ಗೆ ಹೆಚ್ಚಿಗೆ ಹೇಳೋದೇನು ಬೇಡ ಗೈಸ್, ಯಾಕಂದರೆ ಎಲ್ರಿಗೂ ಗೊತ್ತು. ನಾನು ಹೇಳಿದ್ರೆ ಸುಮ್ಮನೆ ಅದು ವೇಸ್ಟ್ ಥರ ಇರುತ್ತೆ. ಎಲ್ರಿಗೂ ಗೊತ್ತಿದ ಮೇಲೆ ಹೇಳಿದ್ರೆ ಅದು ನನ್ನ ಹುಚ್ಚ ಅನ್ಕೊಬಿಡ್ತಾರಲ್ಲ. ಸಾಕೊಂದು ಫ್ಯಾಮಿಲಿಗೆ ಈ ಗಾಡಿ, ಒಂದು ನ್ಯೂಲಿ ಮ್ಯಾರಿಡ್ ಪರ್ಸನ್ನು ಒಂದು ಬೈಕ್ ವಿತ್ ಕಾರ್ ಅಂತ ಅಂದರೆ ಸೊ ಇದನ್ನು ಹ್ಯಾಂಡಲ್ ಮಾಡ್ಬೋದು ಈಸಿಯಾಗಿ. ಚೆನ್ನಾಗಿದೆ. 6 months ಒನ್ಸ್ ಆ್ಯಸ್ ಯೂಶುವಲ್ ಏನಿದೆ ಆಯಿಲ್ ಚೇಂಜ್ ಅಥವಾ ಬ್ರೇಕ್ ಪ್ಯಾಡ್ಸ್ ಏನು ಬರೋಲ್ಲ ಇದಕ್ಕೆ, ಜಸ್ಟ್ ಬ್ರೇಕ್ ಲೈನರ್ಸ್ ಬರೋದು. ಹಾಗೆ ಅದೇ ಹೇಳೋದಾದರೆ ಹಾಗೆ 6 months ಒನ್ಸ್ ಆಯಿಲ್ ಚೇಂಜ್ ಮಾಡಿಕೊಂಡು ಆ್ಯಂಡ್ ಹಾಗೆ ಬ್ರೇಕ್ ಲೈನರ್ಸ್. ಅದು ಬಿಟ್ಟರೆ ಇನ್ನೇನು ಖರ್ಚು ಬರೋಲ್ಲ ಗೈಸ್ ಇದರಲ್ಲಿ. ಆರಾಮಾಗಿ ಓಡಾಡ್ಬೋದು ಈ ಗಾಡೀಲಿ, ಆರಾಮಾಗಿ ಎಲ್ಲಿಗೆ ಬೇಕು ಅಲ್ಲಿಗೆ ಟ್ರಾವೆಲ್ ಮಾಡ್ಬೋದು. ಬ್ಯಾಕ್ ಪೈನ್ ಏನು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನಾನು ದೂರ ಟ್ರಾವೆಲ್ ಮಾಡಿಲ್ಲ. ಚೆನ್ನಾಗಿದೆ ಗಾಡಿ ಅಂತ ಅಷ್ಟೇ. ಸೊ ಇದು 6G. ಸೊ 3G 4G 5G ಎಲ್ಲ ಕ್ಲಾಸಿಕ್ ಅಂತ ಹೇಳ್ಬೋದು. ಅದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಬಂದಿತ್ತು. ಸೊ ಒಂದು ಫೋಟೋ ಹಾಕ್ತೀನಿ ನೋಡಿ, ಇಷ್ಟು ಬಂದಿತ್ತು. ಹಾಗೆ ಇದರಲ್ಲಿ ಒಂದು ಎಷ್ಟು ಕಲರ್ಸ್ ಇರ್ಬೋದು, 4 ಇರ್ಬೋದು ನಮ್ಮ ಅಕ್ಕ ಹೇಳಿದ ಪ್ರಕಾರ. ಯಾಕಂದರೆ ನಾನು ಹೋಗಿಲ್ಲ ಈ ಗಾಡಿ ಬುಕ್ ಮಾಡಿ ಬೈ ಮಾಡಿ ತೊಗೊಬರೋದಕ್ಕೆ. ಸೊ ಜಸ್ಟ್ ಒಂದು 3 ಕಲರ್ಸ್ ಅಥವಾ 4 ಕಲರ್ಸ್ ಇರ್ಬೋದು. ಇದು ಬಂದು ಒಂಥರ ಬ್ಲೂಯಿಶ್ ಆ್ಯಂಡ್ ಬ್ಲ್ಯಾಕಿಶ್ ಕಂಪ್ಯಾರಿಸನ್ ಇದು. ಸೊ ಬ್ಲೂಯಿಶ್ ಇದೆ, ಇದು ಡಾರ್ಕ್ ಬ್ಲೂ. ಆ್ಯಂಡ್ ಆ್ಯಸ್ ಯೂಶುವಲ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಮರೂನ್ ಇರ್ಬೋದು ಗೈಸ್ ಅಷ್ಟೇ. ಅದು ಬಿಟ್ಟರೆ ಇನ್ನೂ ಕಲರ್ಸ್ ಇರ್ಬೋದು ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಇಷ್ಟು ಗೊತ್ತಿದೆ ಅಷ್ಟೇ, ಅದನ್ನು ಹೇಳ್ತಾಯಿದ್ದೀನಿ ನಾನು. ಸ್ವಲ್ಪ ಅಲ್ಲಿ ರೋಡ್ ಸರಿ ಇಲ್ಲ, ಬನ್ನಿ ಹೈವೇಗೆ ಹೋಗೋಣ. ಒಂದು ಒಳ್ಳೆ ರೋಡ್ಗೆ, ಸ್ವಲ್ಪ ಆಫ್ ರೋಡಿಂಗ್ ರೋಡ್ ಇದು, ಚೆನ್ನಾಗಿಲ್ಲ ರೋಡು. ಯಾರಿರೋರಿಗೆ ಒಳ್ಳೆ ಆಫ್ ರೋಡಿಂಗ್ ಮಾಡ್ಬೋದು ಇಲ್ಲಿ. ಒಂದು ಸುಮ್ಮನೆ ಒಂದು ಫೀಲ್ ಮಾಡೋಕ್ಕಷ್ಟೇ, 4x4 ಹಾಕೊಂಡು. ಹಾಗೆ ಬಂದು ಹೋಂಡಾ ಆ್ಯಕ್ಟಿವಾ ಜಾಪನೀಸ್ ಬ್ರ್ಯಾಂಡ್ ಆಗಿರುತ್ತೆ ಗಾಯ್ಸ್. 2001 ಇಂಡಿಯಾದವರು ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರೊಡಕ್ಷನ್ ಶುರು ಮಾಡಿದ್ರು. ಆ್ಯಂಡ್ 2014
ಆ್ಯಕ್ಟಿವಾ 125 ಬಿಟ್ಟರು, ವಿಚ್ ಈಸ್ ನಾಟ್ ಮೋರ್ ಅಟ್ರಾಕ್ಟಿವ್ ದನ್ ಆ್ಯಕ್ಟಿವಾ. ಆ್ಯಂಡ್ 2015 ಆ್ಯಂಡ್ 16 ಬೆಸ್ಟ್ ಎವರ್ ಸೆಲ್ಲಿಂಗ್ ಆಲ್ ಓವರ್ ಇಂಡಿಯಾ ಟೂ ವೀಲರ್ ಸ್ಕೂಟರ್ ಇದಾಗಿತ್ತು. ಯಾಕಂದರೆ 1 crore ಜಾಸ್ತಿ ಪೀಪಲ್ಸ್ನ ರೀಚ್ ಆಗಿತ್ತು ಹೋಂಡಾ ಆ್ಯಕ್ಟಿವಾ. ಸೊ ಇದರಲ್ಲೇ ತಿಳ್ಕೊಬೋದು ನೀವು ವೈ ಹೋಂಡಾ ಆ್ಯಕ್ಟಿವಾ ಈಸ್ ಮೇಡ್ ಫಾರ್ ಫ್ಯಾಮಿಲಿ ಯೂಸ್ ಅಂತ. ಆ್ಯಂಡ್ 2026 ಎಡಿಷನಲ್ಲಿ ಒಂದು ಬೆಸ್ಟ್ ಎವರ್ ಇಂಪ್ರೆಸಿವ್ ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಅಟ್ರಾಕ್ಟಿವ್ ಫೀಚರ್ ಆಯಿತು. ಇದು ಯಾವುದಪ್ಪ ಅಂತಂದರೆ ತೋರಿಸ್ತೀನಿ ರೀ. ಸೊ ಆ್ಯಸ್ ಯೂಶ್ವಲ್ ಎಲ್ಲರೂ ಒಂದು ಸಿಗ್ನಲಲ್ಲಿ ಪಾರ್ಕ್ ಮಾಡ್ತೀರಾ ಗಾಡಿನ, ಸಿಗ್ನಲ್ ಬಿಡೋ ತನಕ. ಸೊ ಒಂದು ಗಾಡಿ ನೀವು ನಿಲ್ಲಿಸಿದ ತಕ್ಷಣ ಒಂದು 3 to 4 ಸೆಕೆಂಡಲ್ಲಿ ಗಾಡಿ ಆಫ್ ಆಗುತ್ತೆ. ಆ್ಯಂಡ್ ಇಲ್ಲಿ ಏನು ನೋಡ್ತಿದ್ದೀರಾ ಬ್ಲಿಂಕ್ ಆಗ್ತಿರೋದು ಅಂತ. ಸೊ ಅದೇ ಒಂದು ಫೀಚರ್ ನನಗೆ ಅಟ್ರ್ಯಾಕ್ಟ್ ಆಗಿದ್ದು. ಸೊ ಅದ್ರ ಸ್ವಿಚ್ ಬಂದು ಆಫ್ ಆ್ಯಂಡ್ ಆನ್ ಇದರಲ್ಲಿದೆ. ಸೊ ನಾನು ಆನಲ್ಲಿ ಇಟ್ಟಿದ್ದೀನಿ. ಸೊ ಅದ್ರ ಫೀಚರ್ ಏನಪ್ಪ ಅಂತಂದರೆ, ಲೈಕ್ ಇವಾಗ ನಿಲ್ಲಿಸಿರ್ತೀರ, ಸಿಗ್ನಲ್ ಬಿಡ್ತು, ಸೊ ನೀವು ಸೆಲ್ಫ್ ಸ್ಟಾರ್ಟ್ ಮಾಡಿ ಗಾಡಿನ ಮೂವ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ನೀವು ಆಕ್ಸಿಲರೇಟರ್ನ ರೈಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಯಿತು, ಹಾಗೆ ಹೋಗ್ತಾ ಇರೋದು. ಈ ಒಂದು ಫೀಚರ್ ಗಾಯ್ಸ್ ನನಗೆ ಸೀರಿಯಸ್ಲಿ ತುಂಬ ಇಷ್ಟ ಆಯಿತು. ಸೊ ಯಾರೆಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀರಾ ಫ್ಯಾಮಿಲಿಗೆ, ಬೇಗ ತಗೊಳ್ಳಿ ಹೋಂಡಾ ಆ್ಯಕ್ಟಿವಾ. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ಆ್ಯಕ್ಟಿವಾ 2026 ಎಡಿಷನ್ ರಿವ್ಯೂ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಕಳೆದ 3 ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಈ ವಿಡಿಯೋಗೂ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.